20 ಅಲ್ವಾ 20th July 2025. ಸೊ ನಾಳೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ತುಂಬಾ ಇಂಪಾರ್ಟೆಂಟ್ ಅಂಡ್ ಮಹತ್ವದ ದಿನ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಸೊ ನಿಮ್ಮಮ್ಮ ರಾತ್ರಿ ಊಟ ಮಾಡ್ಬೇಕಾದ್ರೆ ಯಾರ ಕಥೆ ಹೇಳಿ ಊಟ ಮಾಡಿಸ್ತಿರ್ತಾರೆ? ಚಂದಮಾಮ ಅಲ್ವಾ? ಸೊ ಈ ಚಂದಮಾಮನ ಮೇಲೆ 1969 ಅಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋ ಒಬ್ಬ ಆಸ್ಟ್ರೋನಾಟ್ ಲ್ಯಾಂಡ್ ಮಾಡಿದ್ರು. ಅದರ ನೆನಪಿಗೋಸ್ಕರ ಪ್ರತಿ ವರ್ಷ ಜುಲೈ 20th ನಾವು ನ್ಯಾಷನಲ್ ಮೂನ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ 1969 ಜುಲೈ 16th ಕೆನಡಿ ಸ್ಪೇಸ್ ಸ್ಟೇಷನ್ ಫ್ರಮ್ USA ಅಲ್ಲಿ ಅಪೋಲೋ 11 ಅನ್ನೋ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್, ಎಡ್ವಿನ್ ಆಲ್ಡ್ರಿನ್ ಅಂಡ್ ಮೈಕಲ್ ಕಾಲಿನ್ಸ್ ಮೂರು ಜನ ಆಸ್ಟ್ರೋನಾಟ್ಸ್ ಮೂನ್ಗೆ ಹೋಗ್ತಾರೆ. ನಿಮಗೆ ಗೊತ್ತು ಮೂನ್ ಇಸ್ ಅ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್ ಅಂಡ್ ಇಟ್ ಈಸ್ ಅ ವೆರಿ ನಿಯರ್ ಸೆಲೆಸ್ಟಿಯಲ್ ಬಾಡಿ ಟು ದ ಅರ್ತ್. ಸೊ ಅವ್ರು ಹೋದ್ಮೇಲೆ ಜುಲೈ 20th ಅಲ್ಲಿ ಏನ್ ಮಾಡ್ತಾರೆ, ನೀಲ್ ಆರ್ಮ್ಸ್ಟ್ರಾಂಗ್ ಅದು ಮೂನ್ ಮೇಲೆ ಫಸ್ಟ್ ಲ್ಯಾಂಡ್ ಮಾಡ್ತಾರೆ. ಸೊ ಅವರು ಲ್ಯಾಂಡ್ ಮಾಡಿದ್ದು ನೆನಪಿಗೋಸ್ಕರ ರಿಚರ್ಡ್ ನಿಕ್ಸನ್ ಅನ್ನೋರು 1971 ಅಲ್ಲಿ ಈಸ್ ಅ ಪ್ರೆಸಿಡೆಂಟ್ ಆಫ್ ಅಮೆರಿಕಾ. ಈ ದಿನವನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಮಹತ್ವದ ದಿನ ಅಂತ ಹೇಳ್ಬೋದಲ್ವಾ, ಅದಕ್ಕೆ ಅದನ್ನ ನ್ಯಾಷನಲ್ ಮೂನ್ ಡೇ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂಗೀಕರಿಸಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಪ್ರತಿ ವರ್ಷ ಜುಲೈ 20th ಅನ್ನ ನಾವು ನ್ಯಾಷನಲ್ ಮೂನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದೀವಿ. ಸೊ ನೀಲ್ ಆರ್ಮ್ಸ್ಟ್ರಾಂಗ್ ಮೂನ್ ಮೇಲೆ ಸ್ಟೆಪ್ ಮಾಡಿದಾಗ ಏನ್ ಹೇಳ್ತಾರೆ ಅಂದ್ರೆ, ನಾನಿಟ್ಟಿರೋದು ಅತಿ ಸಣ್ಣ ಹೆಜ್ಜೆ, ಆದರೆ ಇಡೀ ಜಗತ್ತಿಗೆ ಇದು ಒಂದು ಮಹತ್ವದ ಹೆಜ್ಜೆ ಆಗಿದೆ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಟ್ಟಿರೋ ಸಣ್ಣ ಹೆಜ್ಜೆ ಆಗಿರ್ಬೋದು, ಆದ್ರೆ ಇಡೀ ಜಗತ್ತಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ದೊಡ್ಡ ಸಾಧನೆ ಅಲ್ವಾ, ಅದಕ್ಕೆ ಅದು ಮಹತ್ವದ ಹೆಜ್ಜೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಸೊ ಇದಾದ